ಸಿದ್ಧಾಂತದ ಮೇಲೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದೀನಿ. ಮೊದಲನೇದೇನಪ್ಪ ಅಂದರೆ ನಾನು ಜಾತ್ಯತೀತ ನಿಲುವಲ್ಲಿ ಬಂದಂಥ ವ್ಯಕ್ತಿ. ನಾನು ಯಾವುದೇ ಒಂದು ಕೋಮುವಾದಿ ಪಕ್ಷದಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು JDS ಪಕ್ಷವನ್ನು ತೊರೆದು JDS ಪಕ್ಷ ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸಿದಾಗ ನನಗೆ ಎಲ್ಲೋ ಒಂದು ಕಡೆ ನೋವಾದ ಮೇಲೆ ನನಗೆ ಅನಿವಾರ್ಯತೆ ಜಾತ್ಯತೀತ ನಿಲುವಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುದ್ದನ್ಮೇಗೌಡರು ಪಾರ್ಲಿಮೆಂಟ್ ಮೆಂಬರನ್ನು ಈ ಜಿಲ್ಲೆಯಲ್ಲಿ ಗೆಲ್ಲಿಸ್ತಾರೆ. ರಾಜ್ಯ ಸರ್ಕಾರದಲ್ಲಿರುವ 5 ಗ್ಯಾರಂಟಿಗಳನ್ನ ಎಂದು ಮುಂದೆ ತಗೊಂಡು ಖಂಡಿತ ಈಗ ಆಲ್ರೆಡಿ ಅವರಿಗೆಲ್ಲ ಗೊತ್ತಿದೆ. ಈ ಕರ್ನಾಟಕ ಜನತೆಗೆ ಗ್ಯಾರಂಟಿಗಳು ಏನು ಅದು ಆಲ್ರೆಡಿ ಅವರು 1 ವರ್ಷದಿಂದ ಅವ್ರ ಮನೆ ಬಾಗಿಲು ಹೋಗ್ತಾ ಇದೆ. ಇವತ್ತು ಜನರು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ. ಅದರೊಳಗೆ ಎಸ್ಪೆಷಲ್ ಆಗಿ ಹೆಣ್ಮಕ್ಳು 90% ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ ಪರವಾಗಿ ಸರ್, ಯಾವ ವಿಷಯಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ? ಒಂದು ಏನಂದರೆ ಜಾತ್ಯತೀತ ನಿಲುವು ಇಟ್ಕೊಂಡು ನಾವು ಎಲ್ಲರ ಮತದಾರರಲ್ಲಿ ನಾನು ಕೇಳ್ಕೊಳ್ತೀನಿ. ಕೆಲವು ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ. ಅವರು ನುಡಿದಂತೆ ನಡೆದಂಥ ಪಕ್ಷ ಅದು. ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಅದನ್ನು ನಡ್ಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಮತದಾರರಲ್ಲಿ ನಾವು ಅದನ್ನು ವಿವರವಾಗಿ ಹೇಳಿ ಏನು ನುಡಿದಂತೆ ನಡೆದಂಥ ಪಕ್ಷಕ್ಕೆ ನಾವು ಬೆಂಬಲವನ್ನು ಸೇರಿಸಿ ಇವತ್ತು ಒಂದು ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಮುಖಂಡರುಗಳು ಸೇರಿದ್ರು. ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಇದೇ ರೀತಿ ಇನ್ನೂ 20 ದಿವಸ ಟೈಮ್ ಇದೆ. ನಾವು ಸಂಘಟನೆಯನ್ನು ಮಾಡಿ ತುಮಕೂರು ನಗರದಲ್ಲಿ ಹೆಚ್ಚಿನ ಲೀಡನ್ನು ಕಾಂಗ್ರೆಸ್ ಕೊಡುವಂತ ನಾವು. ಸರ್, JDS BJP ಒಂದಾಗಿ ಚುನಾವಣೆ ಸ್ಥಳದಲ್ಲಿ ತೊಂದರೆ ಆಗುವಂಥ ಅವಕಾಶಗಳಿದೆಯಾ ಕಾಂಗ್ರೆಸ್ಗೇನು ತೊಂದರೆ ಇಲ್ಲ. ಈಗ ಮತದಾರರ ತೀರ್ಮಾನ ಆಗಿದೆ. ಮತದಾರರಿಗೆ ಏನು ಭರವಸೆ ಕೊಟ್ಟಿದ್ದು ಕಾಂಗ್ರೆಸ್ಸು ಅದು ಕ್ಲೀನಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮತದಾರರಿಗೆ ಗೊತ್ತಿದೆ ಯಾರು ವೋಟ್ ಹಾಕಬೇಕು, ಯಾರು ಬೇಡ ಅಂತ. ಇದು ಮತದಾರರ ತೀರ್ಮಾನ ಮಾಡಿ ನೀವು ಕೂಡ ಅದನ್ನು ವಿರೋಧಿಸಿ ಈ ಕಡೆಗೆ ಕಾಂಗ್ರೆಸ್ ಪರವಾಗಿ ಬಂದರಂತ. ಅಲ್ಲ, ನಾನು ಜಾತ್ಯತೀತ ನಿಲುವು ಅಂತ ಹೇಳಿದ್ನಲ್ಲ. ಈಗ ಯಾವುದೋ ಒಂದು ಕೋಮುವಾದ ಪಕ್ಷದಲ್ಲಿ ಸೇರಿಕೊಂಡು ನಾವು ಕೋಮುವಾದಿ ಆಗೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವೆಲ್ಲ ಜಾತ್ಯತೀತ ನಿಲುವಲ್ಲಿ ಬಂದಂಥವ್ರು. ನಾವು ಆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಂದಿದ್ದೀವಿ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಮೋದಿ ಅಲೆ ಅಂತಾರೆ, ಅದೇನು ವರ್ಕೌಟ್ ಆಗಲ್ಲ ತುಮಕೂರು? ವರ್ಕೌಟ್ ಆಗಲ್ಲ ಸರ್. ಈಗ 10 ವರ್ಷ ನೋಡೋರೆ ಮೋದಿನ. ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಕಾಯ್ಬೇಕಷ್ಟೇ. ಮೇ 4ನೇ ತಾರೀಕು ಅವರು ಕಾಯ್ಬೇಕು.